ನೋಡು ಮಿತ್ರ, ಇದುವರೆಗೂ ನಿನಗೆಲ್ಲಾ ವಿಷಯ ತಿಳಿಸಿದ್ದೇನೆ. ನಾನಂತೂ ಮುಖ್ಯ ದೇಶನಾಗಿ ದೇಶ ಸೇವೆಗೆಂದು ಹೊರಟಿರು. ಭಾಗ್ಯಶ್ರೀಯನ್ನು ಯಾವುದೇ ಕಳಂಕ ಬರದಂತೆ ನೋಡಿಕೊಳ್ಳುವ ಜವಾಬ್ದಾರಿ ನಿನ್ನದು. ಛೇ ಛೇ, ಎಂತ ಮಾತನಾಡಿದೆ ಫ್ರೆಂಡ್. ನಾನು ಕೂಡ ನನ್ನ ಸಹೋದರೆಂದೇ ಭಾವಿಸಿದೆ. ಒಂದು ವೇಳೆ ಅವಳಿಗೆ ರೂಪಾಯಿ ಬಂದರೆ ನನ್ನ ಪ್ರಾಣ ಪಣಕ್ಕಿಟ್ಟು ಹೋರಾಡುತ್ತೇನೆ. ಆಯ್ತೆ, ಈಗ ಎಲ್ಲಿರೋಳು ಆ ಸಹೋದರಿ? ಇಂದು ಶ್ರೀ ದಾವಲಮಲಿಕನ ಜಾತ್ರೆ. ನನ್ನ ನೌಕರಿಯ ವಿಷಯ ತಿಳಿದು ಶ್ರೀ ದಾವಲಮಲಿಕನ ದೇವಸ್ಥಾನಕ್ಕೆ ಪೂಜೆ ಮಾಡಿಸಿಕೊಂಡು ಬರಲು ಹೋಗಿದ್ದಾಳೆ. ಇಷ್ಟರಲ್ಲಿ ಬರಬಹುದು. ಅದು ತಾಯಿ ಮಗು ಇಬ್ಬರು ಬಂದೇ ಬಿಟ್ಟದ ನೋಡು. ಬ್ಯಾಗ್ ತೆಗೆದುಕೊಂಡು ಎಷ್ಟು ಬೇಗ ರೆಡಿ ಆಗಿದ್ದೇನಣ್ಣ. ಈ ನಿನ್ನ ತಂಗಿಯ ಸಿರಿರಕ್ಷೆ ಸದಾ ನಿನ್ ಮೇಲೆ ಇರಲಿ ಅಣ್ಣ. ಪ್ರಸಾದ ತಂಗಿ, ನೀನು ಆಶೀರ್ವದಿಸಿದಂತೆ ಈ ನಿನ್ನ ಸೋದರನಿಗೆ ಒಂದು ಅಭಯವಚನ ಕೊಡಮ್ಮ. ಏನಣ್ಣ ಅದು? ಮಾನವನ ಜೀವನದಲ್ಲಿ ಅಡೆತಡೆ ಬರುವುದು ಸ್ವಾಭಾವಿಕ. ನೀನಾಗಲೇ ಸಂಸಾರದ ಬಗ್ಗೆ ಸಾಕಷ್ಟು ನೊಂದು ಬೆಂದಿರುವೆ. ಏನಾದರೂ ಕಷ್ಟ ಕಾರ್ಪಣ್ಯಗಳು ಬಂದರೂ ಸಹ ಸಹಿಸಿಕೊಂಡು ಬಾಳಬೇಕೆಂಬ ಹಿರಿಯರ ಸಮ್ಮುಖದಲ್ಲಿ ನಿನ್ನ ಕೊಟ್ಟಿದ ಕೊರಳಿನ ಮಾಂಗಲ್ಯ, ಆ ಮಾಂಗಲ್ಯ ಮುಟ್ಟಿ ಮಾಂಗಲ್ಯಕ್ಕೆ ಚ್ಯುತಿ ಬರದಂತೆ ಬಾಳುತ್ತೇನೆ ಎಂದು ಅಭಯವಚನ ಕೊಡಮ್ಮ. ಆಯ್ತು ಅಣ್ಣ, ನೀನು ಹೇಳಿದಂತೆ ನನ್ನ ಜೀವನದಲ್ಲಿ ಏನೇ ಕಷ್ಟ ಬರಲಿ ಸಹಿಸಿಕೊಂಡು ಯಾವುದೇ ದುರುದ್ದೇಶಕ್ಕೆ ಕೈ ಒಡ್ಡದೆ ನನ್ನ ಕೊರಳಲ್ಲಿ ತಾಳಿ ಹಾಗೂ ಆ ಬಸವೇಶ್ವರ ನನ್ನ ಹೊಟ್ಟೆಯಲ್ಲಿ ಹುಟ್ಟಿದ ನನ್ನ ಮಗನ ಆಣೆ ಮಾಡಿ ಹೇಳುತ್ತೇನಣ್ಣ, ನೀನು ಹೇಳಿದಂತೆ ನಡೆದುಕೊಳ್ಳುತ್ತೇನೆ. ಎಂತ ಮುತ್ತಿನಂತ ಮಾತು ಹೇಳಿದೆ ಅಮ್ಮ ಈ ನಿನ್ನ ಸಹೋದರನ ಮುಂದೆ. ಇರಲಿ ನೋಡು ತಂಗಿ, ನಾಳೆ ನಾನು ರಜೆಗೆ ಊರಿಗೆ ಬಂದಾಗ ನಿನ್ನ ಗಂಡನನ್ನು ಕರೆಸಿ ಬುದ್ಧಿ ಹೇಳುತ್ತೇನೆ. ಆಯ್ತೆ? ಶಶಿ, ನೀನು ಚಿಕ್ಕವನು, ಹಾಗೆಲ್ಲ ಮಾತಾಡಬಾರ್ದಪ್ಪ. ನಿಮ್ಮ ಮಾಮನಂತೆ ವಿದ್ಯೆ ಕಲಿತು ನೀನು ನೌಕರಿ ಮಾಡ್ಬೇಕು. ಅಮ್ಮ, ನಾನು ಶಾಲೆ ಕಲಿತು ನ್ಯಾಯಾಧೀಶ ಆಗೋದಿಲ್ಲ. ಮತ್ತಾವ ನೌಕರಿ ಮಾಡ್ತೀಯ ಮಗು? ನಾನು ಪೊಲೀಸ್ ಇನ್ಸ್ಪೆಕ್ಟರ್ ಆಗಿ ನಮ್ಮ ಡ್ಯಾಡಿ ಮತ್ತು ನಮ್ಮ ಮಮ್ಮಿ ಹೇಳಿದಂತೆ ಕೇಳಬೇಕು, ಹಾಗೆ ಮಾಡುತ್ತೇನೆ. ಒಂದು ವೇಳೆ ಕೇಳಿದರೆ ಕಸ್ಟಡಿಯಲ್ಲಿ ಇಡುತ್ತೇನೆ. ಶಶಿಕುಮಾರ್, ನಿನ್ನ ಕೈಯಿಂದ ಬುದ್ಧಿ ಹೇಳಿಸ್ಕೊಟ್ರು ದೊಡ್ಡವರಲ್ಲಪ್ಪ ನಿನ್ನ ತಂದೆಯವರು. ಇರಲಿ ಮಗು, ನೀನು ವಿದ್ಯಾವಂತನಗು. ಪ್ರತಿನಿತ್ಯ ಸ್ಕೂಲಿಗೆ ಹೋಗು. ನಿನ್ನ ತಾಯಿಗೆ ಯಾವ ತೊಂದರೆಯೂ ಕೊಡಬೇಡ, ತಿಳಿಯುತ್ತೆ? ಆಯ್ತು ಮಾವ, ನೀನು ಬರುವಾಗ ನನ್ನ ಪ್ಯಾಂಟ್ ಶರ್ಟ್ ತೆಗೆದುಕೊಂಡು ಬಾ. ಇರಲಿ ಮಗು, ಮೇಲೇಳೋ ಜಾಣ ಮರಿ. ಹಾ ಮಿತ್ರ, ನಡಿ ಮಿತ್ರ, ಹೋಗೋಣ. ಹಾ ತಂಗಿ, ಬರುತ್ತೇನೆ ತಂಗಿ. ಆಯ್ತಣ್ಣ, ಕ್ಷೇಮವಾಗಿ ಹೋಗಿ ಬಾ ಅಣ್ಣ. ನಡೆ ಮಿತ್ರ, ನಾನು ನಿನ್ನನ್ನು ಬಸ್ ಸ್ಟ್ಯಾಂಡ್ ಬಿಟ್ಟು ಅಲ್ಲಿ ಲಾಭಕ್ಕೆ ತರುತ್ತೇನೆ. ಮಾಮ ಟಾಟಾ. ಓಕೆ, ಬಾಯ್. ಅಮ್ಮ, ಹಸಿವು, ಅನ್ನ, ಸಂಕಟ ತಾಳಲ್ಲ. 3 ದಿನವಾಯಿತು ಹೊಟ್ಟೆಗೆ ಹಿಡಿಯ ಅನ್ನವಿಲ್ಲ. ಏನಾದರೂ ಪ್ರಸಾದವಿದ್ದರೆ ಕೊಟ್ಟು ಪುಣ್ಯ ಕಟ್ಟಿಕೊಳ್ಳಮ್ಮ. ನೋಡಪ್ಪ, ಮುಂಜಾನೆಯಿಂದ ಸಂಜೆಯವರೆಗೂ ದುಡಿಯೋರಿಗೆ ಹೊಟ್ಟಿಗೆ ಗಂಜೆ ಇಲ್ಲ ಅಂದ ಮೇಲೆ ನಿನ್ನಂತವರಿಗೆ ಎಲ್ಲಿಂದ ತರಬೇಕು ಪ್ರಸಾದ? ಹಾಗೆಲ್ಲ ಮಾತಾಡ್ದಮ್ಮ. ದೇವರ ಪರಿಶೀಲನೆ ಕಳಿಸಿರುತ್ತಾನೆ. ಕಟ್ಟಿದ್ದು ತನಗೆ ಬಚ್ಚಿಟ್ಟ ಪದವಿ ಕೊಟ್ಟು ಕೆಣಸಿಡಬ. ಮುಂದೆ ಅದು ಕಟ್ಟಿಟ್ಟ ಬುತ್ತಿ ಕೂಡ ಸಂಗಮದೆ ಅಂತ ಬಸವಣ್ಣವ್ರು ಹೇಳಿಲ್ಲವೇ? ಹಸಿವು ಬಂದ ಹರಿಕು ಹೊಟ್ಟೆ ತಿರುಕನಿಗೆ ಎಲ್ಲ ಅನ್ಬಾರ್ದಮ್ಮ. ನೀನು ಮಧ್ಯಾಹ್ನ ಊಟ ಸಲುವಾಗಿ ಕಟ್ಟಿಟ್ಟ ಬುತ್ತಿ ಹಾಗೆ ನಾನು ಕೊಟ್ಟು ಬಿಡ್ತೇನಮ್ಮ. ಶಶಿ, ನಾನು ನಿನಗಂತೆ ಟಿಫಿನ್ ಕಟ್ಟಿದ್ದೇನೆ, ಅದನ್ನು ದಾರಿಗೆ ಹೋಗೋರಿಗೆಲ್ಲ ದಾನ ಮಾಡ್ತಾ ಇದೆಯಲ್ಲ. ಸಂಜೆ ಮನೆಗ್ ಬಾ, ನಿನ್ನ ಸರಿಯಾಗಿ ಬುದ್ಧಿ ಹೇಳ್ತೀನಿ. ನಾನು ಮಾವ ಬಂದ ನಂತರ ಸುಳ್ಳು ಹೇಳಿ ಬಯಸುತ್ತೇನೆ. ಅಣ್ಣ, ಬೇಡ ಮರಿ, ನನ್ನಿಂದ ನಿನ್ನ ತಾಯಿ ಕೈಯರೆ ನೀನೇಕೆ ಬಡಿಸಿಕೊಳ್ಳಿ ಅಪ್ಪ.
ನಾನು ಮುದುಕ, ನನಗೆ ಹಸಿವು ತಡೆದುಕೊಳ್ಳುವ ಶಕ್ತಿ ಇದೆ ಅಪ್ಪ, ಶಕ್ತಿ. ನೀನು ಮುಂದೆ ಬದುಕಿ ಬಾಳಬೇಕಾದವನು. ಬೇಡಪ್ಪ, ಬೇಡ. ಹುಚ್ಚಪ್ಪ ಮುದುಕನಾಗಲಿ ಚಿಕ್ಕವರಾಗಲಿ ಜೀವ ಮಾತ್ರ ಅಂದೇಲ ಇಡಬಿ. ಇದನ್ನು ನೀನು ಊಟ ಮಾರು, ನಾನು ಒಂದು ಹೆಜ್ಜೆ ಮುಂದೆ ಇಡಲ್ಲ. ತೆಗೆದುಕೋ ಇಡಬಿ, ಜಲ್ದಿ ಕೊಡು. ಆಯ್ತು ಮರಿ, ನಿನ್ನ ಮನಸ್ಸು ನಾನೇ ಕೈಲಾಯಿಸಲಪ್ಪ. ನಿನ್ನನ್ನು ಎತ್ತ ಭಾರತಾಂಬೆ ತನ್ನಡಪ್ಪ, ಭಾರತಾಂಬೆ ತನ್ನಡು. ನಿಮ್ಮಂತವರನ್ನು ಹೆತ್ತ ತಾಯಿ ಕರ್ನಾಟಕ ಭೂಮಿಶರು ಅಲ್ಲೇ ಕಟ್ಟಿದ್ದು ತನಗೆ ಬಚ್ಚಿಟ್ಟು ಪೆರೈ ಕಟ್ಟುಕಿ ಕಟ್ ಆಯ್ತು ಮರಿ, ನಿನಗೆ ಆಯ್ತು ಮರಿ, ಓದಿ ವಿದ್ಯಾವಂತನಾಗು. ಆ ದೇವರು ನಿನಗೆ ಒಳ್ಳೇದು ಮಾಡಲಪ್ಪ. ತೆಗೆದುಕೋಪ ಹೊರ. ಈ ದಿನ ಹೊಟ್ಟೆಗಿಡಿ ಅನ್ನ ದೊರೆಯಿತು. ಯಾರಾದರೂ ಅಮಲಿ ಕರೆದರೆ ಕೆಲಸ ಮಾಡಲು ಗಟ್ಟಿ ಆಯ್ತು ಬಡ ಜೀವ. ಇಂದಿಗೆ 8 ವರ್ಷ ಗತಿಸಿದವು. ನಾನು ಈ ಊರು ಬಿಟ್ಟು ಅಧಿಕಾರಿಯಾಗಿ ನೌಕರಿ ಮಾಡಲು ಹೋಗಿ ಮರಳಿ ಮನೆಗೆ ಹೋದರೆ ನನ್ನಣ್ಣ ಹಾಗೂ ಅವರ ಮಕ್ಕಳು ನನ್ನನ್ನು ಗುರುತಿಸಬಹುದೇ? ಹೇಗಿದ್ದರೂ ಅವರಿಗೆಲ್ಲ ಹೊಸ ಬಟ್ಟೆ ಹೂ ತಂದಿರೋನು. ಈಗಲಾದರೂ ನನ್ನನ್ನು ನಿರಪರಾಧಿ ಎಂದು ಕ್ಷಮಿಸಬಹುದೇ? ಏನೇ ಆಗಲಿ, ಮೊದಲು ಮನೆಗೆ ಹೋಗೋಣ. ಇಲ್ಲಿ ಯಾರಾದರೂ ಈ ಲಗೇಜ್ ಹೊರಲು ಕೂಲಿಯವರು ಸಿಗ್ತಾರೇನೋ ನೋಡೋಣ. ಏನಪ್ಪ, ಇಲ್ಲಿ ಯಾರಾದರೂ ಈ ಲಗೇಜ್ ಹೊರಲು ಕೂಲಿಯವರು ಸಿಗ್ತಾರೇನಪ್ಪ? ನೋಡಿ ಸರ್, ಇದು ಹಳ್ಳಿ ಊರು, ನಿಮಗೆ ಯಾರು ಸಿಗುತ್ತಾರೆ ಕೂಲಿಯವರು? ನಿಮ್ಮದೇನಿದೆ ಸರ್ ಲಗೇಜು? ಈ ಸುಟ್ಕೇಸ್ ಹೊರಲೇಬೇಕಾಗಿತ್ತು, ಅದಕ್ಕಾಗಿ ನಾನೇ ಫ್ರೀಯಾಗಿ ಹೊರುತ್ತೇನೆ, ಕೊಡಿ ಸರ್. ಪಾಪ, ನಿನ್ನನ್ನು ನೋಡಿದರೆ ಮುಖ ಕಮಲ ಅನ್ನವಿಲ್ಲದೆ ಮುಖ ಕಮಲ ಮಾಡಿದಂತೆ ಕಾಣುತ್ತದೆ. ಹೊಟ್ಟೆ ಸಲುವಾಗಿ ಹೊರುವುದು ಬೇಡ, ತೆಗೆದುಕೋ ದುಡ್ಡು. ಮೊದಲು ಹೋಗಿ ಊಟ ಮಾಡು. ಬೇಡ ಸರ್, ಇನ್ನೊಬ್ಬರ ದುಡ್ಡಿನಲ್ಲಿ ಅನ್ಯಾಯವಾಗಿ ಜೀವನ ಸಾಗಿಸಬಾರದು ಸರ್. ನನ್ನ ದುಡಿಮೆ ತಕ್ಕಂತೆ ನನ್ನ ಸಂಭಾವನೆ ಕೊಡುವಿರಂತೆ. ನಾನೇ ಹೊರುತ್ತೇನೆ, ಕೊಡಿ ಸರ್ ಲಗೇಜ್. ಪಾಪ, ಎಂತೆಂತ ನಿರ್ಗತಿಕರದಪ್ಪ ನಮ್ಮ ದೇಶದಲ್ಲಿ. ಬಡವರು ಬಡವರಾಗಿಯೇ ಉಳಿತಿದ್ದಾರೆ, ಶ್ರೀಮಂತರು ಶ್ರೀಮಂತರೇ ಆಗುತ್ತಿದ್ದಾರೆ. ನಿಧಾನವಾಗಿ ಬಾರಪ್ಪ ನನ್ನ ಹಿಂದೆ. ದೇವರು, ಯಾಕೋ ಏನೋ ಇತ್ತಿತ್ತಲಾಗಿ ನನ್ನವರು ತಾಸ್ತಾರ ಭಾವನೆಯಿಂದ ನೋಡ್ತಾ ಇದ್ದಾರೆ. ಯಾಕೆ ಈ ರೀತಿ ಮಾತಾಡ್ತಿದ್ದಾರೋ, ಯಾಕೆ ಈ ರೀತಿ ನಡ್ಕೊಳ್ತಾ ಇದ್ದಾರೋ ನನಗಂತೂ ಅರ್ಥ ಆಗ್ತಾ ಇಲ್ಲ. ಹೇ ದೇವ, ದೌಲ್ ಮಲಿಕನೇ, ಈ ನಮ್ಮ ಮನೆಯಲ್ಲಿ ಏನ್ ನಡೀತಾ ಇದೆ ನನಗಂತೂ ಅರ್ಥ ಆಗ್ತಾ ಇಲ್ಲ. ತಂದೆ, ನಮ್ಮನ್ನು ಕಾಪಾಡೋ ಭಾರ ನಿನ್ನನ್ನೇ ಕೂಡಿದೆಯಪ್ಪ, ನಿನ್ನನ್ನೇ ಕೂಡಿದೆ. ಯಾಕೋ ಏನೋ ಬೆಳಗ್ಗೆಯಿಂದ ಕೈ ಕಾಲಿನಲ್ಲಿ ಉಸಿರಿಲ್ಲದಂತ ಆಗ್ತಾ ಇದೆ. ಅವರು ಕೂಡ ಮನೆಗೆ ಬಂದಿಲ್ಲ, ಯಾವಾಗ ಬರ್ತಾರೋ ಯಾರಿಗೆ ಗೊತ್ತು. ನಾನು ಇನ್ನೂ ಊಟ ಮಾಡಿಲ್ಲ. ಅವ್ರು ಬಂದ್ಮೇಲೆ ಅವ್ರ ಜೊತೆಗೆ ಊಟ ಮಾಡಿದ್ರೆ ಆಯ್ತು. ಅಲ್ಲಿವರೆಗೂ ಸ್ವಲ್ಪ ಮಲ್ಕೊಂತೀನಿ. ಯಾರು ಬಿಟ್ಟುಕೊಡಲ್ಲ?
ಸುವರ್ಣ ಸುವರ್ಣ ಈಗ ಬಂದಿರಾ? ಏನ್ ಕೂಗ್ತಾ ಇದ್ದೀರಲ್ಲ? ಆಹಾಹಾಹಾಹಾ. ನಟನೆಯನ್ನು ಸರಿಯಾಗಿ ಪಾಠ ಮಾಡಿದ ನಾಟ್ಯ ರಾಣಿ. ನಾನು ಊರಲ್ಲಿ ಇಲ್ಲದಿರೋ ತಿಳಿದು ನಾನು ಬರುವ ಪೂರ್ವದಲ್ಲಿ ನಿನ್ನ ಪ್ರಣಯದಿಂಗತೆ ಮುಗಿಸಿಕೊಂಡು ನಾನು ಬಂದಾಗ ಏನೂ ಅರಿಯದ ಅಸುಳೆ ನಾಟಕ ನನ್ನ ಮುಂದೆ ಆಡಲ್ಲ. ಯಾರಣಿ ನಡೆ ಮೊದಲ ಮನೆ ಉಂಟು. ಸ್ವಾಮಿ, ಏನ್ ಮಾತಾಡ್ತಿದ್ದೀರಾ ನೀವು? ಏನಾಗಿದೆ ನಿಮಗೆ? ನೀವು ಆಡುತ್ತಿರೋ ಮಾತಂತೂ ನನಗೆ ತಿಳಿತಾ ಇಲ್ವಲ್ಲ. ನಾನೇನ್ ಮಾಡಿದ್ದೀನಿ? ಮೋಸ ಮೋಸ ನಡೆದಿಲ್ಲ, ಮೋಸ ನಡೆಸಿರುವೆ. ಮಲಿನ ಕುಲದ ಜಾರಣಿ, ಇನ್ನ ಮೇಲೆ ನಿನಗೆ ಈ ಮನೆಯಲ್ಲಿ ಸ್ಥಾನ ಇಲ್ಲ. ನಡೆ ಮನೆಗೆ ಕೂತವಂತೆ. ಯಾಕೆ ಸ್ವಾಮಿ ಏನೇನೋ ಮಾತಾಡ್ತಿದ್ದೀರಾ? ನೋಡಿ, ನಾನು ನಿಜವಾಗಿ ಹೇಳ್ತಾ ಇದ್ದೀನಿ, ಯಾವ ತಪ್ಪು ಮಾಡಿಲ್ಲ. ನಿಮ್ಮ ಪಾದ ಸಾಕ್ಷಿ ಮಾಡಿ ಹೇಳ್ತಿದ್ದೀನಿ. ಇದರಲ್ಲಿ ಏನೋ ಒಂದು ಮೋಸ ಅಡಗಿದೆ. ದಯವಿಟ್ಟು ಅರ್ಥ ಮಾಡಿಕೊಳ್ಳಿ. ನಿಮ್ಮ ಪಾದ ಮಂಚದ ಮೇಲೆ ಮೋಹಿಸಿ ಬಂದು ಸುಖ ಉಂಡು ಹೋದನಲ್ಲ ನಿನ್ನ ಸಿಂಧೂರ ಲಕ್ಷ್ಮಣ. ಅವನ ಮನೆಗೆ ಹೋಗು. ತಪ್ಪು ಮಾಡಿದ ಅತ್ತಿಗೆಯನ್ನು ಹೊರಗಾಕಿದೆ. ಹಿರಿಯಣ್ಣನ್ನು ಒಂದು ತಪ್ಪಿದೆ ಎಂಬ ಉದ್ದೇಶಕ್ಕಾಗಿ ನನ್ನ ಸಮ್ಮುಖದಲ್ಲಿ ನಿನ್ನ ಮೈಕ್ ಮಾರಿಕೊಂಡಿಯಲ್ಲ, ಆ ತಪ್ಪಿಗಾಗಿ ನಿನಗೆ ಈ ಶಿಕ್ಷೆ. ನಡೆ ಬಂದಿದ್ರೋಹಿ. ಸ್ವಾಮಿ, ದಯವಿಟ್ಟು ನನ್ನನ್ನು ಹೊರ ಹಾಕಬೇಡಿ ಸ್ವಾಮಿ. ದಯವಿಟ್ಟು ನನ್ನ ಮಾತನ್ನು ಕೇಳಿ. ನಾನು ಯಾವ ತಪ್ಪು ಮಾಡಿಲ್ಲ. ದಯವಿಟ್ಟು ನನ್ನನ್ನು ಅರ್ಥ ಮಾಡಿಕೊಳ್ಳಿ. ನೋಡಿ, ಕೊನೆಯದಾಗಿ ನಿಮ್ಮ ಪಾದಕ್ಕೆ ಬಿದ್ದು ಆಶೀರ್ವಾದ ಪಡ್ಕೊತೀನಿ. ನಾನು ಜಾರಣಿ ಅಲ್ಲ ಅಂತ ನನಗೆ ಆಶೀರ್ವಾದ ಮಾಡಿ. ನಾನು ಬರ್ತೀನಿ ಸ್ವಾಮಿ. ಮತ್ತೇಕೆ ಬರುವೆ? ನನ್ನ ಕಣ್ಣಿಗೆ ಮುಗ ತೋರಿಸ ಎಲ್ಲಾದ್ರೂ ಹಾಳಾಗಿ ಹೋಗು. ನಡೆ ಅವರಿಗೆ. ಬ್ರಹ್ಮವರದ ಹಾಳೆಯಲ್ಲಿ ಅಂತ್ಯವಿದೆ, ಸುಖ ದುಃಖ ಎರಡು ಅವನ ಸೂತ್ರದಲ್ಲಿದೆ. ಬ್ರಹ್ಮವರದ ಹಾಳೆಯಲ್ಲಿ ಅಂತ್ಯವಿದೆ, ಸುಖ ದುಃಖ ಎರಡು ಅವನ ಸೂತ್ರದಲ್ಲಿದೆ. ಬಲಿಯಾಯಿತೆ ಬದುಕು ವಿಧಿಯಾಟಕ್ಕೆ, ಬಲಿಯಾಯಿತೆ ಬದುಕು ವಿಧಿಯಾಟಕ್ಕೆ. ಬ್ರಹ್ಮವರದ ಹಾಳೆಯಲ್ಲಿ ಅಂತ್ಯವಿದೆ, ಸುಖ ದುಃಖ ಎರಡು ಅವನ ಸೂತ್ರದಲ್ಲಿದೆ. ಬ್ರಹ್ಮವರದ ಹಾಳೆಯಲ್ಲಿ ಅಂತ್ಯವಿದೆ, ಸುಖ ದುಃಖ ಎರಡು ಅವನ ಸೂತ್ರದಲ್ಲಿದೆ. ಬಲಿಯಾಯಿತೆ ಬದುಕು ವಿಧಿಯಾಟಕ್ಕೆ, ಬಲಿಯಾಯಿತೆ ಬದುಕು ವಿಧಿಯಾಟಕ್ಕೆ. ಈ ನಾಗರಾಜನ ವಿಷದ ಸೇಡು ಈ ಮನೆಯಲ್ಲಿ ಎಲ್ಲರಿಗೆ ಬಂದಿತ್ತು ಕೇಡು. ಪೀಡಿಗಳು ಎಲ್ಲ ತೊಲಗಿದವು. ಇನ್ನು ಮೇಲೆ ಈ ಸರ್ವ ಅಧಿಕಾರಕ್ಕೆ ನಾನೇ ರಾಜ. ಇನ್ನು ನನ್ನ ಕನಸಿನ ರಾಣಿ ಭಾಗ್ಯಶ್ರೀ ನೀನ್ ಎಲ್ಲೇ ಇದ್ದರು ನನ್ನವಳಾಗಲೇಬೇಕು.